ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ದುಃಖಕರವಾದ ವಿಷಯ ಏನಂದ್ರೆ, ಸರ್ಕಾರ 106 ಕೋಟಿ ಖರ್ಚು ಮಾಡುತ್ತೆ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತ. ಪರಿಸರ ಪ್ರೇಮಿಗಳು ಪಾಪ ತುಂಬಾ ಕಷ್ಟ ಬೀಳ್ತಾರೆ ನಮ್ಮಂತವರು. ಆದರೂ ಸಹ ಬೆಳೆದಿರೋ ಮರನ ತುಂಬಾ ಸುಲಭವಾಗಿ ಕಡಿದಾಕ್ತಾರೆ. ಹೇಗೆ ಅಂದ್ರೆ, ಈ BBMP ಅವರು ಹೆಂಗ್ ಪರ್ಮಿಷನ್ ಕೊಡ್ತಾರೆ? ಬೇಲಿನೇ ಎದ್ದು ಹೊಲ ಮೇಲ ಆಗಿದೆ BBMP ಅರಣ್ಯ ಇಲಾಖೆ ಇವತ್ತು. ಯಾಕೆಂದ್ರೆ ಅವ್ರ ಕಾರ್ ಓಡಾಡೋಕ್ಕೂ ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ಆದರೂ ಅವ್ರ ಮರ ಕಡಿಯೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಇವರಿಗೆ ಮರ ಕಡಿಯೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ನಮ್ಮ BBMP ಅರಣ್ಯ ಇಲಾಖೆ ತುಂಬಾ ಹದಗೆಟ್ಟಿದೆ. ತುಂಬಾ ಕಂಪ್ಲೇಂಟ್ ಮಾಡಿದ್ರು ಸಹ ಅವರು ಕ್ರಮ ತಗೊಳ್ಳಲ್ಲ. ಯಾರಾಗಲಿ ಬಿಡ್ರಿ, ಫೈನ್ ಕಟ್ತಾರೆ, ಕೋರ್ಟ್ಗೆ ಫೈನ್ ಕಟ್ತಾರೆ, ಕೇಸ್ ಹಾಕಿದೀವಿ ಅಂತಾರೆ. ಎಲ್ಲರೂ ಸಣ್ಣ ಪುಟ್ಟ ದುಡ್ಡು ಕಟ್ಟಕ್ಕೆ ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗ್ ಇರೋರಿಗೆ ಸಣ್ಣ ಫೈನ್ ಯಾವ ಲೆಕ್ಕ? ಒಂದು ಮರ ಬೆಳೆಯೋಕ್ಕೆ 20 ವರ್ಷ, 30 ವರ್ಷ, 40 ವರ್ಷ ಬೇಕು. ಇವ್ರು ಸಣ್ಣ ಫೈನಲ್ಲಿ ಬಗೆಹರಿಸ್ಕೋತಾರೆ. ಹಾಗಾಗಿ ದಯಮಾಡಿ ಯಾವುದೇ ಮರ ಕಡಿಕೆ ಪರ್ಮಿಷನ್ ಕೊಡಬಾರ್ದು. ಎಂತೆಂಥ ದೊಡ್ಡ ಮರಗಳನ್ನ ಕಟ್ ಮಾಡ್ತಾರೆ. ಹೊಟ್ಟೆವ್ರು ಇದೆ ರೀ, 30 ವರ್ಷ ಮರ ಬೆಳೆಸಿರ್ತಾರೆ, 2 ನಿಮಿಷಕ್ಕೆ ಬ್ಲೇಡಲ್ಲಿ ಕಟ್ ಮಾಡ್ತಾರೆ. ಹಂಗಾಗಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಸರ್ಕಾರ ಇದ್ರ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು. ಮರ ಬೆಳೆಸೋದು ತುಂಬಾ ಕಷ್ಟ ರೀ. ನಾಳೆ ಬೆಳಗ್ಗೆ ನಾನು 100 ಗಿಡ ಹಾಕ್ಬೋದು, ಆದರೆ 30 ವರ್ಷದ ಮರನ ನಾವು ಸೃಷ್ಟಿ ಮಾಡೋಕ್ಕಾಗುತ್ತಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪರಿಸರ ಉಳಿಸಿ ಪರಿಸರ ಬೆಳೆಸಿ. ಇವತ್ತೇ 1000 ಅಡಿ ಕೊರೆದ್ರೂ ನೀರು ಸಿಗ್ತಾ ಇಲ್ಲ. ನಮ್ಮ ಮುಂದಿನ ಪೀಳಿಗೆಯ ಕಥೆ ಏನು ಅರ್ಥ ಮಾಡ್ಕೊಳ್ಳಿ. ಇದೇನು ಸಾರ್ವಜನಿಕರ ಸೊತ್ತು, ನಾವೆಲ್ಲ ಉಸಿರಾಡ್ತೀವಿ, ವೃದ್ಧಾಗಿಂದ ಸಾಯೋವರೆಗೂ ಉಸಿರಾಡ್ತೀವಿ ನಾವು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬಿಲ್ಡಿಂಗ್ ಚೆನ್ನಾಗಿ ಕಾಣಲಿ ಅಂತ ಮರ ಕಡಿಬೇಡಿ, ನಿಮ್ಗೆ ಒಳ್ಳೇದಾಗಲ್ಲ. ನಿಮ್ಮ ಮಕ್ಕಳನ್ನ ಕಡ್ದಂಗೆ ರೀ. ಅರ್ಥ ಮಾಡ್ಕೊಂಡು ದಯಮಾಡಿ ಪರಿಸರ ಉಳಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ.